ಹೊಸ ವರ್ಷ ಅಂದಮೇಲೆ ಮೊದಲನೇ ದಿನ ಏನಾದರೂ ಸ್ವೀಟ್ ಮಾಡಲೇಬೇಕಲ್ಲ. ಬರ್ರಿ ಹಾಗಿದ್ರ ಒಣ ಕೊಬ್ಬರಿ ಉಂಡೆ ಹೆಂಗೆ ಮಾಡೋದು ನಮ್ಮ ಅತ್ತಿ ಹೇಳ್ಕೊಡ್ತಾರ. ಎಲ್ಲರಿಗೂ ನಮಸ್ಕಾರ. ಕ್ಯಾಲೆಂಡರ್ ಪ್ರಕಾರ ಇವತ್ತು ಹೊಸ ವರ್ಷ ಶುರು ಆಯ್ತು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಏನಾರೇ ಸ್ವೀಟ್ ಮಾಡ್ಬೇಕಲ್ಲ, ಅದಕ್ಕೆ ಇವತ್ತು ನಮ್ಮ ಅತ್ತಿ ಕೊಬ್ಬರಿ ಲಾಡು ಅಂದ್ರೆ ಕೊಬ್ಬರಿ ಉಂಡೆ ಹೆಂಗ್ ಮಾಡೋದು ಹೇಳ್ಕೊಡ್ತಾರೆ. ಬರ್ರಿ ನೋಡಮ್. ಈಗ ಕೊಬ್ಬರಿ ಲಾಡು ಮಾಡಕ್ಕೆ ಏನೇನು ಬೇಕು ಹೇಳ್ತೀನಿ. 4 ಬಟ್ಲ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತೊಗೊಂಡಿನಿ. ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂದ್ರೆ ಒಣ ಕೊಬ್ಬರಿದು ಮ್ಯಾಗಿನ ಕೆಂಪಂದೆಲ್ಲ ಸೊಪ್ಪಿ ತೆಗೆದು ಪುಡಿ ಮಾಡಿದ್ದು. ಇದು 4 ಬಟ್ಲ ತೊಗೊಂಡಿನಿ. ಮತ್ತು 1 ಬಟ್ಲ ಇದು ಹಾಲಿನ ಪೌಡರ್, ಮತ್ತು 1 ಬಟ್ಲ ಕೆನೆ ಸಹಿತ ಹಾಲು, ಬೀಟ್ರೂಟ್ ಜ್ಯೂಸ್, ಮತ್ತು ಇದು ಏನದ ಅಂದ್ರೆ ಬಾದಾಮ, ಕಾಜು, ಸ್ವಲ್ಪ ಸಕ್ರೆ ಮತ್ತು ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿನಿ. 4 ಬಟ್ಟಲ್ ಕೊಬ್ಬರಿ ಪುಡಿಗೆ ಇಷ್ಟು ಸಕ್ರೆ ತೊಗೋಬೇಕು. ಇದು ಅಂದಾಜ 1.5 ಬಟ್ಲ ಆಗ್ತದೆ. ಈಗೇನು ಮಾಡ್ಬೇಕಾಯ್ತಿ? ಈಗ ಇದು ಕೊಬ್ಬರಿ ನಾವು ಹುರ್ಕೊಳ್ಳೋದು. ಹಾಂ, ಬಾ ಹುರಿ. ಈಗ ಇದು 4 ಬಟ್ಲ ಕೊಬ್ಬರಿ ಇದಲ್ಲ, ನಾವು ಇದು ಹುರ್ಕೊಳ್ಳೋಣ ಸ್ವಲ್ಪ. ಇದ್ರ ತುಪ್ಪ ಹಾಕ್ಬೇಕೇನ್ರಿ ಅತ್ತಿ? ಹಾಕಿದ್ರೆ ನಡೀತದ, ಹಾಕ್ಲಿಲ್ಲ ಅಂದ್ರೂ ನಡೀತದ. ನಾವು 1 ಚಮಚ ಹಾಕೋಣ, ಅಂದ್ರೆ ಸ್ವಲ್ಪ ಟೇಸ್ಟ್ ಚಂದ ಆಗ್ತದೆ. ಇಷ್ಟೇ. ಈಗ ಇದು ತೆಳಗೆ ಹತ್ತಲಾರ್ದಂಗೆ ಇದು ಹುರ್ಕೋಬೇಕು. ಏನು ಸಾವಕಾಶ. ಇದು ಎಷ್ಟು ತನ ಹುರಿಬೇಕ್ರಿ ಅತ್ತಿ? ಎಷ್ಟೊತ್ತನ ಅಂದ್ರೆ ಇದು ಕೆಂಪಾಗಬಾರ್ದು, ಇದು ಬೆಳಗ್ಗೆ ಉಳಿಬೇಕು ಕಡಿತನ. ಬರ ಇದ್ರ ಒಳಗಿಂದ ಏನು ಎಣ್ಣೆ ಅಂಶ ಅದಲ್ಲ ಅದು ಬಿಡ್ಬೇಕು ಹೊರಗೆ. ಅಂದ್ರೆ ಲಾಡು ಭಾಳ ಚಂದ ಮೆತ್ತಗಾತಾವ. ಕೈ ಆಡಿಸ್ಕೋತಿರ್ಬೇಕು. ಕೈ ಬಿಟ್ರೆ ಕೆಂಪ. ಮತ್ತು ಗೊತ್ತಾಗ್ತದ ಹುರಿಯಾಳಿಗೆ ನಿಮಗೆ ಘಮ 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 ವಾಸನೆ ಬರ್ತದ. ಇದಕ್ಕೆ ತುಪ್ಪ ಹಾಕ್ಲಿಲ್ಲ ಅಂದ್ರೂ ನಡೀತದ. ತುಪ್ಪ ಯಾಕೆ ಹಾಕ್ಬೇಕಂದ್ರೆ ಒಂದು ಜರ ಟೇಸ್ಟ್ ಕೊಡ್ತದೆ ಇದು. ಮತ್ತು ಎಷ್ಟು ಹಾಕಬೇಕು ತುಪ್ಪ ಅಂದ್ರೆ ಭಾಳ ಆದ್ರೆ ಗಟ್ಟಿ ತುಪ್ಪ ಇತ್ತಂದ್ರೆ 1 ಸ್ಪೂನ್ ತೊಗೋಬೇಕು. ತಿಳಿ ತುಪ್ಪ ಇತ್ತಂದ್ರೆ 1-2 ಸ್ಪೂನ್ 3 ಸ್ಪೂನ್ ತೊಗೋಬೇಕು. ಅಷ್ಟೇ. ಹಾಂ, ಐತೇನ್ರಿ ಅತ್ತಿ ಇದು? ಅಂದ್ರೆ ಇದು ಹಾಲಕ್ಕೆ ಬಂದದ. ಈಗ ಹಿಂಗೆ ಕೈ ಹಚ್ಚಿದ್ರೆ ಇದು ಸುಡಬೇಕು. ಇದ್ರೊಂದು ಎಣ್ಣೆ ಅಂಶ ಹೊರಗೆ ಬರಬೇಕು. ಈಗ ಸ್ವಲ್ಪ ಆಗ್ಯದ. ಸಾಕಲ್ರಿ? ಬೇಕಾದ್ರೆ ಇನ್ನೊಂದು ಚಮಚ ತುಪ್ಪ ಹಾಕ್ಬೋದು. ನಿಮ್ಗೆ ಬೇಕಾದ್ರೆ 1 ಚಮಚ ತುಪ್ಪ ಹಾಕ್ಬೋದು, ಇನ್ನೊಂದು ಚಮಚ. ಈಗ ಇದ್ರಾಗ ನಾವು ಹಾಲು ಹಾಕೋಣ. ಏನು ಹಾಲು ಅಂದರೆ ಇದು ಇದ್ರಾಗ ಮಲೈನೂ ಅದ, ಕೆನೆ ಇವತ್ತಿಂದು. ಅದ್ರ ಸಹಿತ ನಾವು 1 ಬಟ್ಲ ಹಾಲು ಹಾಕೋಣ. ತಿರುವಾಗ ಎಲ್ಲ ಕೂಡ್ಕೋಬೇಕದು. ಸಣ್ಣಿಡೋದು ಗ್ಯಾಸ್. ಏನು ನಾ ಗ್ಯಾಸ್ ಸಣ್ಣ ಇಟ್ಟಿದ್ದ, ಅದು ಗ್ಯಾಸ್ ಸಣ್ಣಿಡೋದು. ಈಗ ಮತ್ತೆ ಸ್ವಲ್ಪ ಹುರ್ಕೋಬೇಕೇನ್ರಿ ಇದು? ಇದು ಬೆಚ್ಚಗೆ ಮಾಡ್ಕೋತೇವೆ. ಇದೆಲ್ಲ ಇದು ಆಗಬೇಕಲ್ಲ, ಗಂಟಾಗಿದೆಲ್ಲ ಸಾಫ್ಟ್ ಆಗ್ತದೆ. ಸಣ್ಣ ಇಡೋದು ಗ್ಯಾಸ್. ಇದಕ್ಕೆಲ್ಲ ಹಾಲು ಹತ್ಕೋಬೇಕು. ಈಗೇನು ಮಾಡೋದು ನಾವು? ಹಾಲಿನ ಪೌಡರ್ 1 ಬಟ್ಲ ಹಾಲಿನ ಪೌಡರ್ ತೊಗೊಂಡಿನಿ. ಇದು ಸಪ್ಪಗದ. ಮಾರ್ಕೆಟ್ದಾಗ ಪೌಚ್ ಸಿಗ್ತಾವಲ್ಲ, ಅದ್ರಾಗ ಸಕ್ರೆ ಇರ್ತದ. ಅದಕ್ಕೆ ಒಂಚೂರು ಸಕ್ರೆ ಕಮ್ಮಿ ಹಾಕೋದು ನೀವು. ಇದು ಹಾಲಿನ ಪೌಡರ್ ಯಾಕೆ ಹಾಕೋದಂದ್ರೆ ಖವಾ ಹಾಕಿದ್ದು ಟೇಸ್ಟ್ ಬರ್ತದೆ ಇವಕ್ಕೆ ಉಂಡಿಗೆ. ಅದಕ್ಕೆ ಹಾಲಿನ ಪೌಡ್ರ್ ಹಾಕೋದು. ಈಗ ಸ್ವಲ್ಪ ನಾವು ಬೆಳ್ಳನ ತೆಗ್ಯಾನ. ಯಾಕಂದ್ರೆ ಇದು ಬೇರೆನೇ ಲಾಡು, ಇವು ಬೆಳ್ಳನ ಲಾಡು, ಇವು ಬೇರೆನೇ ಲಾಡು. ಸ್ವಲ್ಪ ಬೀಟ್ರೂಟ್ ಹಾಕೋದ. ಇದು ಬೀಟ್ರೂಟ್ ರಸ. ಇದು ಬೀಟ್ರೂಟ್ ರಸ. ಸ್ವಲ್ಪ ಹಾಕೋತ ಹುರಿಯೋದು. ಕಲರ್ ಚೇಂಜ್. ಚೇಂಜ್ ಆಗ್ತದೆ. ಇದು ಕಲರ್ ಬರತನ ಬೀಟ್ರೂಟ್ ಜ್ಯೂಸ್ ಹಾಕೋದು. ಪಿಂಕ್ ಕಲರ್ ಬರತನ ಇನ್ನೊಂದು ಇರ್ತದ, ಇದಟ್ಟು ಹಾಕ್ಬಿಡ್ತೀವಿ. ಪಿಂಕ್ ಕಲರ್ ಈಗ ರತ್ತಿ? ಈಗ ಇದು ಸಕ್ಕರೆ ಹಾಕ್ತೀನಿ.
ಇದಕ್ಕೊಂದು ಹಾಪ್ ಹಾಕ್ತೀನಿ. ಬೇಕಾದ್ರೆ ನೋಡಿ ನೋಡಿ ಹಾಕೋದು, ಒಂದು ಸ್ವಲ್ಪ ಬೇಕಂದ್ರೆ ಮತ್ತೆ ಹಾಕೋದು. ಹಾಂ ಕಾಜು, ಸ್ವಲ್ಪ ಸಕ್ರೆ ಮತ್ತು ಏಲಕ್ಕಿ ಹಾಕಿ ಮಾಡಿದ ಪುಡಿ. ಹಾಂ ಹಾಂ, ಇದ್ರಾಗ ಒಂದಿಷ್ಟು ಹಾಕಮ್ ನಾವು. ಹಾಂ, ಉಳ್ದಿದ್ದು ಇದಕ್ಕೆ ಹಾಕಮ್ ಮತ್ತೊಂದಕ್ಕೆ. ಹಾಂ ಈಗ ಇದು ಹಾಕೋತ್ ಬಂದದ ಸ್ವಲ್ಪ. ಇದಕ್ಕೆ ಇನ್ನೊಂದು 2-3 ಚಮಚ ನಾ ಹಾಲು ಹಾಕ್ತೀನಿ. ಹಾಂ ಇದು ಆಯ್ತೇನ್ರಿ ಅತ್ತಿ ಈಗ? ಹಾಂ, ಈಗ ಇದು ಆಯಿತು. ಹಾಂ ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಉಂಡೆ ಕಟ್ಬೇಕಾದ್ರೆ ಬಿಸಿದ ಕಟ್ಬೇಕು, ಆರನ್ ಕಟ್ಬೇಕು? ಆರಬೇಕು, ಒಂದು ಸ್ವಲ್ಪ ಆರಬೇಕು ಇದು. ಹಾಂ ಹಾಂ ಸ್ವಲ್ಪ ಆರಬೇಕು. ಹಾಂ, ಈಗ ಗ್ಯಾಸ್ ಆಫ್ ಮಾಡಂದ್ರೆ? ಹಾಂ, ಗ್ಯಾಸ್ ಆಫ್ ಮಾಡೋಣ. ಇದು ಕಾಶಿ ಆರಿಸುವ ಹಾಲು. ಹ್ಞೂ ಹಾಂ ಹ್ಞೂ ಮತ್ತು ಮತ್ತಿರು ಬಾದಾಮ್ ಮತ್ತು ಏಲಕ್ಕಿ ಪೌಡರ, ಸಕ್ಕರೆ. ಇದು ಸಕ್ರಿ. ಇದು ಸಕ್ಕರೆ. ಇದು ಬೇಡ. ಇದೆರಡು ಆಯಿತು. ಈಗ ಆಯ್ತು ಪೂಜೆ. ಉಂಡೆ ಕಟ್ಟೋಣ. ಹಿಂಗಾಗಬೇಕು. ಈಗ ಇದ್ರಾಗ ಉಳ್ಳಾಡ್ಸೋದು. ಇದು ಆಪ್ಷನ್ ಅದ, ಚಂದನೂ ಅನ್ನಿಸ್ತಾ ಹೋಗ್ಬೇಕು ಉಳ್ಳಾಡ್ಸೋದು. ಕೊಬ್ಬರಿ ಲಾಡು ರೆಡಿ. ಕೊಬ್ಬರಿ ಉಂಡೆ ಹೆಂಗ್ ಮಾಡೋದು ಇದು ನಮ್ಮ ಅತ್ತಿ ಹೇಳ್ಕೊಟ್ಟಾರ. ಇದು ರೆಸಿಪಿ ನೀವು ಮಾಡಿ ನೋಡ್ರಿ, ಹೆಂಗಾಗಿದೆ ಅಂತ ನಮ್ ಕಮೆಂಟ್ಸ್ ಮಾಡಕ್ ಮರಿಬೇಡ್ರಿ. ಈ ವರ್ಷನೂ ನಾವು ಹೊಸ ಹೊಸ ರೆಸಿಪಿ ಮಾಡಿ ತೋರಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ.